ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು. ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ವಿಜೃಂಭಣೆಯಿಂದ ಆಗ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆಕ್ಚುಲಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶ್ರೀಯುತ ಸಂಗೀನ ದಂಪತಿಗಳಿಗೆ ಈ ಶ್ರೇಯ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೋರಾಗಿ ಅವ್ರಿಗೆ ಚಪ್ಪಾಳೆ ಮುಖಾಂತರ ಅಭಿನಂದನೆ. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳ್ತಾರೆ. ಯಾವುದು ನಾವು ಮಾಡಬೇಕು ಕೆಲಸ ಅಂತ ನಾವು ನಿಂತೀವಪ್ಪ ಅಂತಂದ್ರೆ ಆ ಕೆಲಸವನ್ನ ನಾವು ಮಾಡೋಕೆ ಏನಪ್ಪ ಅಂದ್ರೆ ತನು ಮನ ಧನದಿಂದ ನಾವು ಏನಾದರೂ ಆ ಕೆಲಸ ಎಲ್ಲ ಮಾಡಬೇಕು ಅಂತ ಮಗನಾದೀವಪ್ಪ ಅಂದ್ರೆ ಯಾವುದೇ ಕೆಲಸ ಇರಲಿ ಅದು ಏನಾಗುತ್ತಪ್ಪ ಚೆನ್ನಾಗಾಗ್ತದೆ ಅಂತ ಹೇಳ್ತಾರೆ. ನಾವು ಪೂರ್ವಭಾವಿ ಸಭೆಗೆ ಕರೆದಾಗ ಪ್ರತಿಭಾ ಕಾರಂಜಿ ಪೂರ್ವ ಸಭೆಯನ್ನ ನಮ್ಮ ಹಿರಿಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಭಜೇಂದ್ರ ಸರ್ ಶಾಲೆಯಲ್ಲಿ ಕರೆದಾಗ ಸರ್ ಒಂದ ಮಾತು ಹೇಳಿದ್ರು. ಸರ್ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಸರ್ ಇಲ್ಲಿ ಆಗಿಲ್ಲ ಅದು ಮಾಡೋದು ಸರ್ ಒಂದ ಮಾತಿನಾಗ ಆಯ್ತು ಸರ್ ಬೇಕಾದ ಖರ್ಚು ಬರಲಿ ಮಾಡೋಣ ಅಂತಂದ್ರು. ಆದ್ರೆ ಒಂದು ಸಮಯದ ಅಭಾವ ಮತ್ತು ಈ ಎಕ್ಸಾಮ್ಗಳು ಬಂದದ್ದು ಸಮೀಪ ಬಂದವು. ಹೀಗಾಗಿ ಶಾಲೆ ಮಕ್ಕಳಲ್ಲಿ ಇನ್ನಷ್ಟು ಒಂದು ಪಾಠ ಪ್ರವಚನಗಳು ಅರ್ಧ ಆಗಿದ್ದ ಸಂಬಂಧ ಸರ್ ಈ ಸಲ ಸ್ವಲ್ಪ ನಾವು ಏನ್ ಮಾಡಬೇಕು ಅಂತಂದ್ರೆ ಸಾಂಕೇತಿಕವಾಗಿ ಮಾಡೋಣ ಅಂತೇಳಿ ಎಲ್ಲ ಮುಖ್ಯ ಗುರುಗಳ ಒಂದು ಸದಾಶಯದೊಂದಿಗೆ ನಾವು ಕಾರ್ಯಕ್ರಮವನ್ನು ಇವತ್ತಿಗೆ ಆಯೋಜನೆ ಮಾಡಿವಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಒಂದು ಶಾಲೆಯಿಂದ ಮಕ್ಕಳು ಬಂದಿದ್ದೀರಿ, ಬೇರೆ ಬೇರೆ ಇವೆಂಟ್ಗಳಲ್ಲಿ ಭಾಗವಹಿಸಿದಿರಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸೋದಕ್ಕೆ ಇಲ್ಲಿ ಸುವರ್ಣ ಅವಕಾಶ ಸಿಕ್ಕೈತಿ. ಪ್ರತಿಭಾ ಕಾರಂಜಿ ಅಂದ್ರೆ ಏನಪ್ಪಾ ಅಂತಂದ್ರೆ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಹೊರಗೆ ಇದೊಂದು ಸದಾವಕಾಶ. ತಾವೆಲ್ಲ ದಯವಿಟ್ಟು ಈ ಒಂದು ಸಭೆಯ ಮುಖಾಂತರ ಎಲ್ಲ ನಮ್ಮ ಶಿಕ್ಷಕರಲ್ಲಿ ಹಾಗೂ ಮುಖ್ಯ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೋತೀವಪ್ಪ ಅಂತಂದ್ರೆ ಬರುವ ವರ್ಷದಲ್ಲಿ ನಾವೆಲ್ಲರೂ ಸೇರಿ ಒಬ್ಬರಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಆಗೋದು. CRP ಒಬ್ಬರು ಮಾಡ್ತಾರ ಅಥವಾ ಬೇರೆ ಒಬ್ರು ಮಾಡ್ತಾರ ಅಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದ್ರಿಂದ ಎಲ್ಲರ ಸಹಕಾರ ಈ ಒಂದು ಸಂದರ್ಭದಲ್ಲಿ ವಿನಂತಿ ಪೂರ್ವಕವಾಗಿ ಎಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾನು ಏನಪ್ಪಾ ಅಂತ ಕೋರ್ತಾ ಇದ್ದೀನಿ. ಬರುವ ವರ್ಷದಲ್ಲಿ ಎಲ್ಲಾ ಕಷ್ಟಗಳಿಗಿಂತ ಚೆನ್ನಾಗಿ ಈ ಪ್ರತಿಭಾ ಕಾರಂಜಿನ ಆಯೋಜನೆ ಮಾಡೋಣ. ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದೀವಪ್ಪ ಅಂತಂದ್ರೂ ನಾವು ಪೂರ್ವ ಪ್ರಮಾಣದ ಪ್ರತಿಭಾ ಕಾರಂಜಿ ಟೈಪ್ ಆಗಿರ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಿರ್ಣಾಯಕರಿಲ್ಲ ಅನ್ನೋದು ಅಷ್ಟೇ ಒಂದು ನಮ್ಗೆ ಕೊರತೆ ಕಾಡ್ತದೆ. ಆದ್ರೆ ಎಲ್ಲಾ ಮಕ್ಕಳು ಬಂದಿದ್ದಾರೆ. ಯಾವ ಮಕ್ಕಳು ಯಾವ ಒಂದು ಇವೆಂಟ್ ನಲ್ಲಿ ಭಾಗವಹಿಸಿದ್ದೀರಿ, ಯಾವ ಇವೆಂಟ್ ನಲ್ಲಿ ತಾವೆಲ್ಲ ಸಿದ್ಧರಾಗಿ ಬಂದಿರಿ, ಆ ಇವೆಂಟ್ ಗಳನ್ನ ತಮ್ಮ ಇಲ್ಲಿ ಸ್ಟೇಜ್ ಮೇಲೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡ್ತೀವಿ. ಮಾಡ್ರಿ, ಆ ಒಂದು ಪ್ರತಿಭೆಯನ್ನು ಹೊರಗಾಕ್ರಿ. ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನ, ಯಾಕಂದ್ರೆ ಮಗು ಯಾವ್ದಾವುದೋ ಒಂದು ಕೌಶಲ್ಯವನ್ನ ಆ ಮಗುವಿನಲ್ಲಿ ಇರ್ತೈತಿ. ಆ ಮಗು ಕೌಶಲ್ಯವನ್ನ ಹೊರಗಾಕೋದು ನಮ್ಮ ಕೆಲಸ. ಶಿಕ್ಷಕರಾದ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರಗಾಕಿ ಅವರಿಗೆ ನಾವು ಪ್ಲಾಂಟಿಗೆ ಶುಡ್ ಪ್ಲಾಂಟ್ ದ ವಾಟರ್ ಫಾರ್ ದ ಚಿಲ್ಡ್ರನ್ ಟ್ಯಾಲೆಂಟ್. ಯಾಕಪ್ಪ ಅಂತಂದ್ರೆ ಇವೆಲ್ಲ ನೋಡಿರ್ಬೇಕು, ನೀವೆಲ್ಲ ಟಿವಿಯಲ್ಲಿ ನೋಡ್ತಿರ್ಬೇಕು. ಎಲ್ಲ ಹಳ್ಳಿ ಮಕ್ಕಳನ್ನ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ಹಳ್ಳಿ ಮಕ್ಕಳು ಅದಾರ ನೋಡಾಕತ್ತೀರಿ. ನೀವೆಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಲಿಟಲ್ ಸ್ಟಾರ್ ಸಿಂಗರು. ಯಾಕೆ ನಮ್ಮ ಮಕ್ಕಳು ಆ ಒಂದು ಪ್ರತಿಭೆಯನ್ನ ಹೊಂದಿಲ್ಲ ಅಂತ ಯಾಕೆ ನಾವು ಭಾವಿಸ್ಬೇಕು? ಪ್ರತಿಯೊಂದು ನಮ್ಮ ಶಾಲೆ ಮಕ್ಕಳು ಕಡಿಮೆ ಆದವ್ರು ಸರ್ ಮಾಡಂಗಿಲ್ಲ ಅನ್ನೋ ಭಾವನೆ ಬೇಡ ನಮ್ಗೆ. ನಾವು ಯಾವಾಗ ಪಾಸಿಟಿವ್ ಆಗಿರೋಣ.
10 ಮಕ್ಕಳಲ್ಲೇ 2-3 ಮಕ್ಕಳು ಸಹ ಒಳ್ಳೆ ಪ್ರತಿಭೆ ಹೊಂದಿರತಕ್ಕಂಥ ಹೋದಾರ. ನಮ್ಮ ದೇಶ CRPಗಳು ಮತ್ತು ಒಳ್ಳೆ ಇಂಗ್ಲಿಷ್ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ವಿವಿಧ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಧರ್ಮರಾಜ್ ಗೌಳಿಯವರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ಹಾಗೂ ಈ ಶಾಲೆಯ ಎಲ್ಲ ಮುದ್ದು ಮಕ್ಕಳೇ ಮತ್ತು ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಎಡಳಿ ಒಂದು ಕ್ಲಸ್ಟರ್ ಅಂದರೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಹೆಸರನ್ನು ಜೊತೆಗೆ ಅದರ ಒಂದು ಗಣತೆ ಮತ್ತು ಗಾಂಭೀರ್ಯತೆ ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ. ಸೊ ಈ ಒಂದು ಶಾಲೆಗೆ ನಾನು ಫಸ್ಟ್ ಎಂಟ್ರಿಯಲ್ಲಿ ಬರೋಣ ನೋಡಿದೆ, ಶ್ರೀರಾಮ ಅಂತಕ್ಕಂಥ ಒಂದು ಹೆಸರನ್ನು ನೋಡಿದ ತಕ್ಷಣ ನನಗೊಂದು ರೀತಿ ರೋಮಾಂಚನ ಆಯಿತು. ಸೊ ರಾಮನಾಮ ಅಂತಕ್ಕಂಥ ಈ ನಾಮದ ಹೆಸರನ್ನು ಕೂಡ ಗುರುಮಾತೆಯರು ಆರಂಭದಲ್ಲೇ ಆ ನಾಮವನ್ನು ಹೇಳಿದರು. ಸೊ ರಾಮನಾಮವನ್ನು ನಾವು ಜಪ ಮಾಡಿದರೆ ಮನುಷ್ಯನ ಎಲ್ಲ ನರನಾಡಿಗಳು ಕೂಡ ವಿಕಸಿತಗೊಳ್ತವೆ ಅಂತ ಒಂದು ವೈಬ್ರೇಟಿವ್ ಆಗಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಈ ಶಾಲೆ ವಿಷ್ಣುವಿನ 7ನೇ ಅವತಾರದಲ್ಲಿರ್ತಕ್ಕಂಥದ್ದು ರಾಮನಾಮ. ಸೊ ರಾಮನನ್ನು ನಾವು ನೆನೆಸ್ಕೊಳ್ತಾ ಹೋದರೆ, ರಾಮನ ಬಗ್ಗೆ ನಾವು ಒಂದಿಟ್ಟು ಹೇಳೋದಾದ್ರೆ, ರಾಮನನ್ನು ನೆನೆಸ್ತಾ ಹೋದರೆ ರಾಮನ ಬಗ್ಗೆ ಏನು ಹೇಳಿದ್ರು ಅಂದರೆ ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ಜನಜೀವನದ ನಮ್ಮ ಹಾಸುಹೊಕ್ಕಿನ ಸಾಮಾನ್ಯ ಮನುಷ್ಯನಾಗಿ ನಾವು ಸ್ವೀಕರಿಸ್ತೀವಿ. ಒಂದು ಕಡೆಗೆ ದೇವರನ್ನಾಗಿ ಸ್ವೀಕರಿಸಿದರೆ, ಇನ್ನೊಂದು ಕಡೆಗೆ ನಮ್ಮ ಜನಮಾನಸದಲ್ಲಿರ್ತಕ್ಕಂಥ ರಾಮ ಅಂದರೆ ನಮ್ಮ ಜೊತೆಗೆ ಅವನು ಕೂಡ ನಮ್ಮ ಬದುಕಿನ ಹೋರಾಟಗಳಲ್ಲಿ ಕೂಡ ರಾಮನು ಬರ್ತಾನೆ ಅಂತ ಅಮೋಘವಾಗಿರ್ತಕ್ಕಂಥ ಹೆಸರನ್ನು ಇಟ್ಕೊಂಡು ಒಂದು ಶಿಕ್ಷಣದ ಸೇವೆಯನ್ನು ಮಾಡ್ತಕ್ಕಂಥ, ಶಿಕ್ಷಣದ ಒಂದು ಬೀಜವನ್ನು ಬಿತ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೆ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಈ ಎಡಹಳ್ಳಿ ಕ್ಲಸ್ಟರ್ ಪರವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೊ ಇಂಥ ಒಂದು ಮಕ್ಕಳಿಗೆ ಆ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರೋತ್ಸಾಹಿಸಬೇಕು ಮತ್ತು ಆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನ ಈಗ ಸರ್ ಹೇಳಿದಂಗ ಆ ಮಗು ಏನು ಸಸಿ ಇದ್ದಾಗ ಯಾವ ರೀತಿಯಾಗಿ ನಾವು ಅದನ್ನು ಬೆಳೆಸಿದಾಗ ಮುಂದೆ ನಮ್ಗೆ ಯಾವ ರೀತಿಯಾಗಿ ಫಲ ಕೊಡದಲ್ಲ ಅನ್ನೋದಕ್ಕೆ ಈ ಮಕ್ಕಳನ್ನ ಮುಂದಿನ ಯಾವ ರೀತಿಯಾಗಿ ಆ ಮಕ್ಕಳು ಬೆಳಿಬೇಕು ಅನ್ನುವಂಥದ್ದನ್ನು ಈಗ ನಾವು ಅದನ್ನ ಗುರುತಿಸಿದ್ದೇವೆ ಅಂದ್ರೆ ಆ ಒಂದು ಮಹತ್ವವಾದಂಥ ಯೋಜನೆ ಇದನ್ನ ತಂದದ್ದು ಬಹಳಷ್ಟು ವಿಶೇಷವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಇದು ಅನುಕೂಲ ಆಗ್ತೈತಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಈ ಒಂದು ಪ್ರತಿಭೆಯನ್ನ, ಉತ್ತಮವಾದಂಥ ಪ್ರತಿಭೆಯನ್ನ ಅವುಗಳನ್ನು ಬೆಳಿಲಿಕ್ಕೆ ಯಾರು ತಯಾರು ಮಾಡ್ತಾರಂದ್ರೆ ಇಲ್ಲೆಲ್ಲ ಶಿಕ್ಷಕರು ಇರ್ತಕ್ಕಂಥವ್ರು ತಮ್ಮ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಏನಪ್ಪ ಅಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಥರ ಏನಪ್ಪ ಅಂದ್ರೆ ನಮ್ಮ ಕ್ಲಸ್ಟರ್ ಮಟ್ಟದ ಮಕ್ಕಳು ಅಲ್ಲಿ ನೋಡಿ ಪ್ರಥಮವಾಗಿ ನಮ್ಗೆ ಏನಂದ್ರೆ ಒಂದೇ ಶಾಲೆ ಆಗಿರ್ತದೆ ನಮ್ಮದು. ನಮ್ಮ ಮಕ್ಕಳನ್ನ ಫಸ್ಟ್ ಬರ್ಬೇಕನ್ನುವ ಒಂದು ಮನೋಭಾವನೆ ಇರುತ್ತೆ. ಪ್ರತಿಭಾ ಮಟ್ಟದ ತಾಲೂಕು ಮಟ್ಟವನ್ನು ಏನು ಕ್ಲಸ್ಟರ್ ಮಟ್ಟವನ್ನು ದಾಟಿದಾಗ ತಾಲೂಕು ಮಟ್ಟದಲ್ಲಿ ನಮ್ಮ ಕ್ಲಸ್ಟರ್ನ ಬರಬೇಕನ್ನೋ ಒಂದು ಅಭಿಮಾನ ಇರುತ್ತೆ. ಮುಂದೆ ತಾಲೂಕು ಮಟ್ಟದಲ್ಲಿ ಇಂದ ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಮ್ಮ ತಾಲೂಕು ಮಟ್ಟದ ಪ್ರತಿಭೆಗಳು ಬರಬೇಕನ್ನೋದು, ರಾಜ್ಯ ಮಟ್ಟಕ್ಕೆ ಹೋದಾಗ ನಮ್ಮ ಜಿಲ್ಲೆಯ ಮಗುನ ಪ್ರಥಮ ಬರಬೇಕನ್ನೋದು. ಇಲ್ಲಿ ಯಾವುದೇ ಭೇದ ಭಾವ ಇರಂಗಿಲ್ಲ. ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಗುರುತಿಸುವುದಾಗಿರುತ್ತದೆ. ಅಂತಹ ಒಂದು ನಿರ್ಮಾಣ ಯಾರ್ದಿರುತ್ತಂದ್ರೆ ಶಿಕ್ಷಕರ ಕಾರ್ಯ ಆಗಿರ್ತೈತಿ. ಅದನ್ನೆಲ್ಲರೂ ಏನಪ್ಪ ಅಂದ್ರೆ ಸದುಪಯೋಗವನ್ನು ಪಡಿಸ್ಕೊಂಡಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಈಗ ಶಿಕ್ಷಕರು ಬಹಳ ಟ್ಯಾಲೆಂಟ್ ಶಿಕ್ಷಕರು. ನಾವು ಯಾವುದೇ ಒಂದು ಶಾಲೆಯನ್ನು ಗುರುತಿಸ್ಬೇಕಾದ್ರೆ ಆ ಶಿಕ್ಷಕರ ಮೇಲೆ ಆ ಶಾಲೆಯನ್ನು ಗುರುತಿಸ್ತಾ ಇರ್ತೀವಿ. ನಾವು ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಪ್ರತಿಯೊಬ್ಬ ಟೀಚರ್ಸ್ನಲ್ಲಿಯೂ ಇರುತ್ತೆ. ಹಾಗೆ ಮಕ್ಕಳಲ್ಲಿಯೂ ಸಹಿತ ಅವರನ್ನು ಫಾಲೋ ಮಾಡ್ತಿರ್ತಾರೆ ಅವ್ರ ಮಕ್ಕಳು. ಆ ಫಾಲೋವರ್ಸ್ ಏನಪ್ಪ ಅಂದ್ರೆ ಆ ಶಿಕ್ಷಕರ ಪ್ರತಿರೂಪವಾಗಿ ಮುಂದೆ ಏನಪ್ಪ ಅಂದ್ರೆ ನಮ್ಮ ದೇಶದ ಕೊಡುಗೆ ಆಗ್ತಾರಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂತಹ